ಜಯತಿ ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ನನ್ನ ಅಧ್ಯಾತ್ಮ ಬಂಧುಗಳೇ, ನಿತ್ಯಾನುಸಂಧಾನ, ವೈಷ್ಣವ ಶಾಸ್ತ್ರದ ಮಹತ್ವ ಅದನ್ನೆಲ್ಲ ಸಂಗ್ರಹ ಮಾಡಿ ಬೇರೆ ಬೇರೆ ಪ್ರಮಾಣ ಶ್ಲೋಕಗಳಿಂದ ನಮ್ಮ ಮುಂದೆ ಇಟ್ಟ ಆಚಾರ್ಯರು ಹಿಂದೆ ಪೂಜೆಯ ಮಹತ್ವ ಹೇಳುವಾಗ ಸಾಲಗ್ರಾಮ ಶಿಲೆಯ ಪೂಜೆಯ ಬಗ್ಗೆ ಕೂಡ ಹಿಂದೆ ಉಲ್ಲೇಖ ಮಾಡಿದ್ರು. ಹಿಂದೆ ಒಂದು ಸ್ನಾನದ ಬಗ್ಗೆ ಇಲ್ಲಿ ಮನುಷ್ಯ ಪವಿತ್ರನಾಗಬೇಕಾಗಿದ್ದರೆ ಪುಂಡರೀಕಾಕ್ಷನ ಸ್ಮರಣೆಯಿಂದ ಪವಿತ್ರನಾಗಬಹುದು ಅಂತ ಒಂದು ಮಾತು ಹೇಳಿದ್ರು. ಇನ್ನೊಂದು ನಮ್ಮನ್ನು ಪವಿತ್ರಗೊಳಿಸ್ತಕ್ಕಂಥ ಮಂತ್ರಸ್ನಾನದಂಥದೇ ಇನ್ನು ಮೂರು ಮುಖಗಳನ್ನು ಹೇಳ್ತಾರೆ ಆಚಾರ್ಯರು. ಕ್ಲಿನ್ನಂ ಪಾದೋದಕೇನೈವ ಯಸ್ಯ ನಿತ್ಯಂ ಕಳೇಬರಂ ತೀರ್ಥಕೋಟಿ ಸಹಸ್ರೈಸ್ತು ಸ್ನಾತೋ ಭವತಿ ಪ್ರತ್ಯಹಂ. ಶಾಲಗ್ರಾಮವನ್ನ ನಾವು ನಿತ್ಯ ಪೂಜೆಗೆ ಬಳಸ್ತೇವೆ, ಅದಕ್ಕೆ ಅಭಿಷೇಕ ಮಾಡ್ತೇವೆ. ಆ ಅಭಿಷೇಕ ಮಾಡಿದ್ದನ್ನು ಎರಡು ವಿಧ ಇದೆ. ಅದನ್ನು ಅಭಿಷೇಕ ಮಾಡಿದ್ದನ್ನ ಒಂದು ತಲೆಗೆ ಹಾಕಿಕೊಳ್ತೇವೆ, ಪ್ರೋಕ್ಷಣ ಮಾಡಿಕೊಳ್ತೇವೆ, ಮತ್ತೊಂದು ತೆಗೆದುಕೊಳ್ತೇವೆ, ತೀರ್ಥವಾಗಿ ಹೊಟ್ಟೆಗೆ ತೆಗೆದುಕೊಳ್ತೇವೆ. ಅಂದ ಆ ಎರಡೂ ಕೂಡ ಸಾಮಾನ್ಯವಾಗಿ ಸ್ನಾನ ಮಾಡಿದ ಮೇಲೆ ಯತಿಗಳು ಸ್ನಾನ ಮಾಡುವ ಹಾಗೊಂದು ಸಂಪ್ರದಾಯ ಇದೆ. ಸಾಲಗ್ರಾಮವನ್ನು ಸ್ನಾನ ಮಾಡಿ, ಈಗ ಸರೋವರದಲ್ಲಿ ಸ್ನಾನ ಮಾಡ್ತಾರೆ ಅಥವಾ ಒಂದು ನದಿಯಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ ಮೇಲೆ ಶಂಖದಿಂದ ಸಾಲಗ್ರಾಮಕ್ಕೆ ಅಭಿಷೇಕ ಮಾಡಿ ಅಲ್ಲೇ ನದಿ ತೀರದಲ್ಲೋ ತಟಾಕದ ಬುಡದಲ್ಲೋ ಸ್ನಾನ ಮಾಡಿ ಆ ತೀರ್ಥವನ್ನು ತಲೆಗೆ ಹಾಕ್ಕೊಳ್ತಾರೆ. ಅದು ಒಂದು ಸ್ನಾನ, ತಟಾಕದಿಂದ ಸ್ನಾನ. ಆಮೇಲೆ ತೀರ್ಥ ಸ್ನಾನ, ಅದು ಮತ್ತೊಂದು ತೀರ್ಥ ಸ್ನಾನ. ಅದಾದ್ಮೇಲೆ ಬಟ್ಟೆ ಬದಲಿಸಿಕೊಂಡು ಆನ್ಹಿಕಕ್ಕೆ ಕೂಡ್ತಾರೆ. ಹಾಗಾಗಿ ಭಗವಂತನಿಗೆ ಅಭಿಷೇಕ ಮಾಡಿರತಕ್ಕಂಥ ತೀರ್ಥ ಜಲವನ್ನ ತಲೆಯಲ್ಲಿ ಧರಿಸುವುದುಂಟಲ್ಲ, ಅದೊಂದು ತೀರ್ಥ ಸ್ನಾನ, ಅದು ಒಂದು ಸ್ನಾನವೇ ಅಂತ. ಅದನ್ನ ಈ ಶ್ಲೋಕದಲ್ಲಿ ಆಚಾರ್ಯ ಹೇಳ್ತಾರೆ, ಕ್ಲಿನ್ನಂ ಪಾದೋದಕೇನೈವ ಯಸ್ಯ ನಿತ್ಯಂ ಕಳೇಬರಂ. ಬರೇ ತಲೆ ಅಂತ ಅನ್ನೋದಿಲ್ಲ ಆಚಾರ್ಯರು. ಇದು ಒಂದು ಇನ್ನೊಂದು ರೀತಿಯಿಂದಲೂ ಇದಕ್ಕೊಂದು ಉದ್ದೇಶ ಇದೆ. ಈ ದೀಕ್ಷಾ ಸ್ನಾನ ಅಂತ ಒಂದಿದೆ. ದೀಕ್ಷಾ ಸ್ನಾನ ಅಂತಂದ್ರೆ ಒಬ್ಬ ಹುಡುಗನಿಗೆ, ಈಗ ಇಲ್ಲ ಅದು, ಒಬ್ಬ ಉಪನಯನ ಆಯಿತು. ಉಪನಯನ ಆದಾಗ ಅವನಿಗೆ ಗಾಯತ್ರಿ ದೀಕ್ಷೆ ಆಯಿತು. ಆಮೇಲೆ ಅವನಿಗೆ ನಾರಾಯಣಾಷ್ಟಾಕ್ಷರದಿಂದ ವೈಷ್ಣವ ದೀಕ್ಷೆ ಕೊಡ್ತಿದ್ರು. ವೈಷ್ಣವ ದೀಕ್ಷೆ ಕೊಡುವಾಗ ಅವನ ತಲೆ ಮೇಲೆ ಸಾಲಿಗ್ರಾಮ ಇಟ್ಟು ಅಭಿಷೇಕ ಮಾಡಲಿಕ್ಕಿದೆ, ಅದು ದೀಕ್ಷಾ ಸ್ನಾನ ಅಂತ. ಹಾಗೆ ಯತಿಗಳಿಗೆ ಪೀಠಾರೋಹಣ ಮಾಡುವಾಗ ಅವರ ತಲೆ ಮೇಲೆ ಸಾಲಗ್ರಾಮ ಇಟ್ಟು ಶಂಖದಿಂದ ಅಭಿಷೇಕ ಮಾಡ್ತಾರೆ. ಅವಾಗ ಆ ಅಭಿಷೇಕ ಮಾಡಿದಂಥ ತೀರ್ಥ ಜಲ ಇಡೀ ಮೈಗೆ ಇಳಿತದೆ, ಬರೀ ತಲೆಗಷ್ಟೇ ಅಲ್ಲ. ತಲೆ ಮೇಲೇನೆ ಶಾಲಗ್ರಾಮ ಇಟ್ಟು ಅದನ್ನು ಅಭಿಷೇಕ ಮಾಡೋದನ್ನ, ಅದನ್ನ ಪೂರ್ತಿ ಆ ಅಭಿಷೇಕ ಮಾಡಿದ ಜಲ ಅದು ಒಂದು ರೀತಿಯಿಂದ ದೀಕ್ಷಾ ಸ್ನಾನ ಅಂತ ಸನ್ಯಾಸಿಗಳಿಗೆ. ನೀವು ತಟ್ಟೆ ದೊಡ್ಡದು, ಮತ್ತೆ ಮೈ ಬೀಳಬಾರ್ದು ಅಂತ ದೊಡ್ಡ ತಟ್ಟೆ ಇಡಬೇಕು. ಮೈಗೆ ಒಂದು ಹನಿ ಬೀಳಬಾರ್ದು ಅಭಿಷೇಕ ಮಾಡಿದಂತಿದ್ರೆ ದೊಡ್ಡ ತಟ್ಟೆ ಇಟ್ಕೊಂಡಿರ್ತಿದ್ರೆ ತಟ್ಟೆ ಮುಖ್ಯ ಅಲ್ಲ. ಅಲ್ಲಿ ಶಾಲಿಗ್ರಾಮ ನಿಲ್ಲಿಕ್ಕೆ ಒಂದು ತಟ್ಟೆ ಅಷ್ಟೇ. ಯಾಕಂದ್ರೆ ತಲೆ ಮೇಲೆ ಶಾಲಗ್ರಾಮ ಇಟ್ಟು ಅದು ಕೆಳಗೆ ಉರುಳಿ ಹೋಗುತ್ತಲ್ಲ, ಅಷ್ಟಕ್ಕೋಸ್ಕರ ಒಂದು ತಟ್ಟೆ ಇರೋದು ಅಷ್ಟೇ. ಅದರಿಂದ ಕಳೇಬರಂ ಇಡೀ ಶರೀರ. ಹಾಗಾಗಿ
ಅನೇಕ ವಿಧವಾಗಿರತಕ್ಕಂಥ ಸ್ನಾನಗಳಿವೆ. ಬರೇ ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ಳೋದು ಒಂದಿದೆ. ಆಮೇಲೆ ಸ್ನಾನ ಆದ್ಮೇಲೆ ಶಂಖದಲ್ಲಿ ಸಾಲಗ್ರಾಮಕ್ಕೆ ಅಭಿಷೇಕ ಮಾಡಿ ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಆಮೇಲೆ ಮುಂದೆ ಅನುಷ್ಠಾನ ಮಾಡೋದು ಒಂದಿದೆ. ತಲೆಯ ಮೇಲೆಯೇ ಸಾಲಗ್ರಾಮವನ್ನಿಟ್ಟು ಗುರುಗಳು ಶಿಷ್ಯನಿಗೆ ದೀಕ್ಷಾ ಸ್ನಾನ ಮಾಡುವಾಗ ಅಭಿಷೇಕ ಮಾಡುವುದು. ಹೀಗೆ ಅನೇಕ ವಿಧವಾಗಿರತಕ್ಕಂಥ ಪಾದೋದಕವನ್ನ ಧಾರಣೆ ಮಾಡತಕ್ಕ ವಿಧಾನ ಇದೆ. ಅದು ಎಲ್ಲಕ್ಕೂ ಅನ್ವಯವಾಗುವ ಹಾಗೆ ಹೇಳ್ತಾರೆ ಇಲ್ಲಿ ಆಚಾರ್ಯರು ಈ ಪ್ರಮಾಣ ಶ್ಲೋಕದಲ್ಲಿ. ಪಾದೋದಕೇನ, ಭಗವಂತನ ಪಾದೋದಕ ಅಂತಂದ್ರೆ ಎರಡೂ ಆಗಬಹುದು. ಸಾಲಗ್ರಾಮಕ್ಕೆ ಅಭಿಷೇಕ ಮಾಡಿದ್ದು ಪಾದೋದಕ, ಸಾಲಗ್ರಾಮಕ್ಕಿಂತ ವಿಶೇಷವಾಗಿ ಭಗವಂತನ ಪ್ರತೀಕಕ್ಕೆ ಅಭಿಷೇಕ ಮಾಡಿದ್ದು ಪಾದೋದಕ. ಅದನ್ನು ನೀವು ತಲೆಗೆ ಅಭಿಷೇಕ ಮಾಡಿದರೆ ಅದು ಪಾದಕ್ಕೆ ಇಳಿದು ಕೆಳಗೆ ಬರ್ತದೆ. ಹಾಗಾಗಿ ಪ್ರತಿಮೆಗೆ ಅಭಿಷೇಕ ಮಾಡಿದ್ದು ಪಾದೋದಕ. ಕ್ಲಿನ್ನಂ ಪಾದೋದಕೇನ ಇವ ಯಸ್ಯ ನಿತ್ಯಂ ಕಳೇಬರಂತ, ಯಾರ ದೇಹ ಅಂಥ ಭಗವಂತನ ಪಾದೋದಕದಿಂದ ದಿನ ಒದ್ದೆಯಾಗುತ್ತೋ ಅಂಥವನು ಏನು ಮಾಡ್ತಾನೆ, ಅದರಿಂದ ಅದರ ಪರಿಣಾಮ ಫಲ ಏನು ಸಿಗುತ್ತೆ ಅಂದ್ರೆ ತೀರ್ಥ ಕೋಟಿ ಸಹಸ್ರೈಸ್ತು ಸ್ನಾತೋ ಭವತಿ ಪ್ರತ್ಯಹಂ ಅಂತಂದ್ರು. ಪ್ರತಿ ದಿವಸ ನಾವು ಯಾವುದೋ ಯಾತ್ರೆಗೆ ಹೋಗಿ ತೀರ್ಥ ಸ್ನಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಮಾಡಿದರೂ ಎಷ್ಟು ತೀರ್ಥ ಸ್ನಾನ ಮಾಡಬಹುದು? ಒಂದು ತೀರ್ಥ ಸ್ನಾನ, ಗಂಗೆಗೆ ಹೋದ್ರೆ ಗಂಗೆನೆ, ಯಮುನೆಗೆ ಹೋದ್ರೆ ಯಮುನೆನೆ, ಅಥವಾ ಪ್ರಯಾಗಕ್ಕೆ ಹೋದ್ರೆ ಗಂಗಾ ಯಮುನಾ ಎರಡೂ ಮತ್ತು ಗುಪ್ತವಾಗಿ ಸರಸ್ವತಿ. ಹೀಗೆ ಒಂದು ದಿನದಲ್ಲಿ ಒಂದು ತೀರ್ಥ ಸ್ನಾನ ಮಾಡಬಹುದು, ಎರಡು ತೀರ್ಥ ಸ್ನಾನ ಮಾಡಬಹುದು, ಎಲ್ಲಾ ತೀರ್ಥ ಸ್ನಾನ ಮಾಡುವುದು ಸಾಧ್ಯ ಇಲ್ಲ. ಆದರೆ ಭಗವಂತನ ಪಾದೋದಕವನ್ನ, ಯಾಕಂದ್ರೆ ತೀರ್ಥ ಅಂದ್ರೂ ಅಷ್ಟೇ ತಾನೆ, ಎಲ್ಲವೂ ಗಂಗೆ ಅಂತೂ ಸಾಕ್ಷಾತ್ ಹರಿಪಾದ ನಖದಿಂದ ಹರಿದು ಬಂದಳು ಗಂಗೆ. ಅದು ಭಗವಂತನ ಪಾದದಿಂದಲೇ ಸೃಷ್ಟಿಯಾಗಿರತಕ್ಕಂಥದ್ದೆಲ್ಲವೂ. ಭಗವಂತನ ಪಾದದಿಂದ ಭೂಮಿಯಲ್ಲೂ ನದಿಗಳು, ಎರಡೂ ಭಗವಂತನ ಪಾದದಿಂದ, ಎಲ್ಲಾ ನದಿಗಳು ಭಗವಂತನ ಪಾದೋದಕ. ಆದ್ದರಿಂದ ನಾವು ಭಗವಂತನ ಎಲ್ಲ ತೀರ್ಥಗಳಲ್ಲೂ ಸ್ನಾನ ಮಾಡಿದಂಥ, ಪ್ರತಿದಿನ ಮನೆಯಲ್ಲೇ ಇದ್ದು ಸಮಸ್ತ ತೀರ್ಥಗಳ ಸ್ನಾನ ಮಾಡಿದಂಥ ಫಲವನ್ನು ಪಡೆಯಬಹುದು ಅಂತಾರೆ. ತೀರ್ಥ ಕೋಟಿ ಸಹಸ್ರ ಇಸ್ತು ಅಂದರೆ ಕೋಟಿಗಟ್ಟಲೆ, ಸಾವಿರ ಕೋಟಿ ತೀರ್ಥಗಳು ಅಂದರೆ ಎಲ್ಲಾ ತೀರ್ಥಗಳು ಅಂತ ಅರ್ಥ. ಸಾವಿರಾರು ಕೋಟಿಗಟ್ಟಲೆ ತೀರ್ಥಗಳು ಪ್ರಪಂಚದಲ್ಲಿ ಇರಬಹುದು. ಅದೆಲ್ಲವನ್ನು ಒಂದು ದಿನ ಅಲ್ಲ, ಒಂದು ಜೀವನದಲ್ಲೂ ಮೀಯುವುದು ಸಾಧ್ಯ ಇಲ್ಲ ಒಬ್ಬ ಮನುಷ್ಯ. ಆದರೆ ಒಂದೇ ದಿನದಲ್ಲಿ ಮೀಯಬಹುದು ಅಷ್ಟೂ ತೀರ್ಥಗಳಲ್ಲಿ. ಹೇಗೆ ಅಂದರೆ ಭಗವಂತನ ಪ್ರತೀಕಕ್ಕೆ ಅಭಿಷೇಕ ಮಾಡಿರತಕ್ಕಂಥ ತೀರ್ಥ ಜಲವನ್ನ ತಲೆಯಲ್ಲಿ ಧಾರಣೆ ಮಾಡುವ ಮೂಲಕ. ಅದು ಒಂದು ದಿವಸದಲ್ಲಿ ಎಲ್ಲಾ ತೀರ್ಥಗಳನ್ನ ಧಾರಣೆ ಮಾಡುವಂತಾಯಿತು. ಅಭಿಷೇಕ ತೀರ್ಥ ಅದು ಮಾಡೋಣ. ಆಮೇಲೆ ಆದರೂ ಕೂಡ ಆ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ಆಗಲಿಲ್ಲ ಅಲ್ವ, ಅಲ್ಲಿ ಹೋಗಿ ಸ್ನಾನ ಮಾಡಿದ್ದು ಮಾಡಲೇಬೇಕು. ಒಂದು. ಎರಡನೇದಾಗಿ ಎರಡನೇ ಶ್ಲೋಕದಲ್ಲಿ ಹೇಳ್ತಕ್ಕಂಥದ್ದು ಒಂದು ಶಿರಸ್ಸಿನ ಧಾರಣೆ, ಇನ್ನೊಂದು ಹೊಟ್ಟೆ ತೆಗೆದುಕೊಳ್ಳುವ ತೀರ್ಥವನ್ನು ಪಾನ ಮಾಡುವುದು. ಅದನ್ನು ಹೇಳ್ತಾರೆ, ಈ ತೋಯಂ ಯದಿ ಪಿಬೆನ್ ನಿತ್ಯಂ, ಅವನು ಸಾವಿರಾರು ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಶಿರಸ್ಸಿನಲ್ಲೇ ಧಾರಣೆ ಮಾಡಿದಾಗ ಬಂತು ಅಂದ್ರು. ತೋಯಂ ಯದಿ ಪಿಬೆನ್ ನಿತ್ಯಂ ಸಾಲಗ್ರಾಮ ಶಿಲಾಚ್ಯುತಂ, ಸಾಲಗ್ರಾಮ ಶಿಲೆ, ಅದಕ್ಕೆ ಅಭಿಷೇಕ ಮಾಡಿ ಆ ಶಿಲೆಯಿಂದ ಇಳಿದು ಬಂದ ನೀರು ಅದನ್ನು ಇವನು ಪಾನ ಮಾಡಿದ ಅಂತಾದ್ರೆ. ಯದಿ ನಿತ್ಯಂ ಪಿಬೇತ್, ಹಾಗೆ ದಿನಾ ಸಾಲಗ್ರಾಮ ತೀರ್ಥವನ್ನ ಪ್ರಾಶನ ಮಾಡ್ತಾ ಇದ್ರೆ ತೀರ್ಥಕೋಟಿ ಸಹಸ್ರೈಸ್ತು ಸೇವಿತೈಹಿ ಕಿಂ ಪ್ರಯೋಜನಂ ಅಂತ. ಸಾವಿರಾರು ತೀರ್ಥಗಳ ಸೇವನೆ ಮಾಡಿ, ತೀರ್ಥ ಸ್ನಾನ, ತೀರ್ಥ ಸ್ವೀಕಾರ, ತೀರ್ಥದ ಸೇವೆ ಮಾಡಿ ಏನು ಉಪಯೋಗ ಇಲ್ಲ. ಯಾಕೆಂದ್ರೆ ಎಲ್ಲ ತೀರ್ಥಗಳಿಂದ ಏನು ಪ್ರಯೋಜನವನ್ನು ನಾವು ಪಡಿತೇವೋ ಅದನ್ನು ಸಾಲಗ್ರಾಮ ಶಿಲೆಯ ಅಭಿಷೇಕ ಜಲದಿಂದ ಪಡೀಲಿಕ್ಕೆ ಸಾಧ್ಯ ಇರುವಾಗ ಇದನ್ನ ಹೊಂದಿದವ ಉಳಿದ ತೀರ್ಥಕೋಟಿಗಳನ್ನು ಸೇವನೆ ಮಾಡಿ ಏನೂ ಉಪಯೋಗ ಇಲ್ಲ. ಅಂದ್ರೆ ಅದರ ಅರ್ಥ ಅವುಗಳನ್ನು ಮಾಡಬಾರದು ಅಂತಲ್ಲ. ತೀರ್ಥಕ್ಷೇತ್ರಕ್ಕೆ ಹೋಗಬೇಡಿ, ಮನೇಲಿ ಒಂದು ಶಾಲಗ್ರಾಮ ತಂದಿಟ್ಟುಕೊಳ್ಳಿ, ಒಂದಿಷ್ಟು ನೀರು ಹೊಯ್ಯಿರಿ, ಬಾಯಿಗೆ ಹೊಯ್ಕೊಳ್ಳಿ, ಯಾವ ತೀರ್ಥಕ್ಷೇತ್ರಕ್ಕೂ ಹೋಗಬೇಡಿ ಅಂತ ಅರ್ಥ ಅಲ್ಲ. ಯಾವಾಗಲೂ ತೀರ್ಥಕ್ಷೇತ್ರಕ್ಕೆ ಹೋಗುವುದರಿಂದ ಏನು ಪಡೆಯಬಹುದು ಅದನ್ನ ಬರೇ ನಮ್ಮ ಮನೆಯಲ್ಲಿ ನಾವು ಅನುಸಂಧಾನದಿಂದ ಪಡೆಯುವುದು ಸಾಧ್ಯ. ಎಲ್ಲ ಕಡೆಯೂ ಕೂಡ ಪ್ರತಿಯೊಂದು ಪೂಜೆಯಲ್ಲಿ ಮುಖ್ಯ ಅನುಸಂಧಾನ ಮುಖ್ಯ. ಅದನ್ನು ತಿಳ್ಕೊಂಡಾಗ ಈ ತೀರ್ಥ ಆ ತೀರ್ಥಕ್ಕಿಂತ ಕಮ್ಮಿ ಅಲ್ಲ ಅನ್ನೋದು ನಮಗೆ ತಿಳಿಯುತ್ತೆ ಅಂತ ಅಷ್ಟೇ ಅರ್ಥ ಹೊರತು ತೀರ್ಥಕ್ಷೇತ್ರಕ್ಕೆ ಹೋಗುವುದು ಅಥವಾ ಸ್ನಾನ ಮಾಡುವುದನ್ನು ನಿಷೇಧ ಮಾಡುವಂಥದ್ದಲ್ಲ. ಇದು ಫಲಗ್ರಾಮ ತೀರ್ಥದ ಮಹಿಮೆಯನ್ನು ಹೇಳುವುದಷ್ಟೇ, ಉಳಿದ ತೀರ್ಥಗಳನ್ನ ನಿಂದೆ ಮಾಡುವಂತಹ ವಚನ ಅಲ್ಲ ಇದು. ಅದು ಶಾಸ್ತ್ರದಲ್ಲಿ ಅಂಥ ಒಂದು ನಿಯಮ ಇದೆ. ನಹಿ ನಿಂದ್ಯಂ ನಹಿ ನಿಂದಾ ನಿಂದ್ಯಂ ಸ್ತೌತಿ ಕಿಂತು ಸ್ತುತ್ಯಂ ನಿಂದಾ ನಿಂದ್ಯಂ ನಿಂದತಿ ಕಿಂತು ಸ್ತುತ್ಯಂ ಸ್ತೌತಿ ಅಂತ. ಒಂದು ನಿಂದೆ ಮಾಡ್ತಾರೆ, ಇಲ್ಲಿಗೆ ನಿಂದೆ ಮಾಡಿದ್ದಾರೆ ನೋಡಿ. ಸಾವಿರಾರು ಕೋಟಿಗಟ್ಟಲೆ ತೀರ್ಥಗಳನ್ನ
ಸೇವನೆ ಮಾಡಿ ಏನು ಉಪಯೋಗ ಅಂದ್ರೆ ವ್ಯರ್ಥ ಅಂತ. ಸಾವಿರಾರು ತೀರ್ಥಗಳಲ್ಲಿ ಸ್ನಾನ ಮಾಡುವುದು ವ್ಯರ್ಥ, ಶಾಲಿಗ್ರಾಮ ತೀರ್ಥ ತಗೊಂಡು ಸಾಲಗ್ರಾಮದ ತೀರ್ಥ ತಗೊಂಡ್ರೆ ಆಗೋಯ್ತು, ಉಳಿದದ್ದು ವ್ಯರ್ಥ ಅಂತ ಅದನ್ನ ನಿಂದೆ ಮಾಡಿದ್ದು. ಅದಕ್ಕೆ ಹೇಳಿದ್ದಾರೆ ಶಾಸ್ತ್ರ, ಈ ಭಾಷೆ ಇದು ಪೌರಾಣಿಕ ಭಾಷೆ, ಇದಕ್ಕೊಂದು ಪರಿಭಾಷೆ ಇದೆ. ನಹಿ ನಿಂದಾ ನಿಂದ್ಯಂ ನಿಂದಿತುಂ ಪ್ರವರ್ತತೆ ಕಿಂತು ಸ್ತುತ್ಯಂ ಸ್ತೋತುಂ ಅಂತ. ಇದರಲ್ಲಿ ಇತರ ತೀರ್ಥಗಳನ್ನ ನಿಂದೆ ಮಾಡ್ಲಿಕ್ಕೆ ಹೊರಟದ್ದಲ್ಲ ಇದು. ಮತ್ತೆ ಸಾಲಗ್ರಾಮ ತೀರ್ಥವನ್ನು ಪ್ರಶಂಸೆ ಮಾಡೋದು ಮಾತ್ರ ಇದರ ಉದ್ದೇಶ ಅಂತ. ನಿಂದೆ ವಾಕ್ಯ ಅನ್ನೋದು ನಿಂದ್ಯವನ್ನು ನಿಂದಿಸುವುದಿಲ್ಲ, ಸ್ತುತ್ಯವನ್ನು ಸ್ತೋತ್ರ ಮಾಡ್ತದೆ ಅಂತ. ಇದು ಪುರಾಣದಲ್ಲಿ ಎಲ್ಲ ಕಡೆ ನಾವು ಈ ಅರ್ಥ, ಈ ಹಿನ್ನೆಲೆ ತಿಳ್ಕೊಂಡೇ ಪುರಾಣಗಳಿಗೆ ಅರ್ಥ ಹಚ್ಚಬೇಕು ಅಂತ ಶಾಸ್ತ್ರಕಾರ. ಹಾಗೆ ತೀರ್ಥಕೋಟಿ ಸಹಸ್ರೈಸ್ತು ಸೇವಿತೈ ಕಿಂ ಪ್ರಯೋಜನಂ ತೋಯಂ ಯದಿ ಪಿಪೆನ್ನಿತ್ಯಂ ಸಾಲಗ್ರಾಮ ಶಿಲಾಚ್ಯುತಂ. ಅನುಸಂಧಾನ ಇಲ್ಲದೆ ಇದ್ರೆ ಯಾವುದೂ ಉಪಯೋಗ ಇಲ್ಲ. ಅನುಸಂಧಾನ ಇದ್ದರೆ ಎಲ್ಲ ತೀರ್ಥಗಳಲ್ಲಿ ಇರತಕ್ಕಂಥ ಆ ತೀರ್ಥಗಳನ್ನು ಸೇವನೆ ಮಾಡಿದ್ರಿಂದ ಪಡೆಯತಕ್ಕಂಥ ಫಲವನ್ನ ಬರಿಯ ಸಾಲಗ್ರಾಮ ತೀರ್ಥದಿಂದ ಮನೆಯಲ್ಲೇ ಪಡೆಯಬಹುದು. ಅದು ನಮ್ಮ ಅನುಸಂಧಾನದ ಗಾಢತೆಯನ್ನ, ಡೆನ್ಸಿಟಿಯನ್ನ ಹೊಂದಿಕೊಂಡಿದೆ ನಾವು ಪಡೆಯತಕ್ಕಂಥ ಫಲದ ಗಾತ್ರ. ತೋಯಂ ಯದಿ ಪಿಬೇನ್ ನಿತ್ಯಂ, ಅದೇ ಮೊದಲನೆಯದ್ದು ಸಾಲಗ್ರಾಮ ತೀರ್ಥ ಅಥವಾ ಭಗವಂತನ ತೀರ್ಥ. ಅಲ್ಲಿ ಸಾಲಗ್ರಾಮ ಅಂತ ಸ್ಪಷ್ಟವಾಗಿ ಏನು ಹೇಳುವುದಿಲ್ಲ ಅವರು. ಪಾದೋದಕ ಅಂದ್ರೆ ಸಾಲಗ್ರಾಮದ ತೀರ್ಥವು ಪಾದೋದಕವೇ, ಭಗವಂತನ ಪ್ರತಿಮೆಯ ಅಭಿಷೇಕ ಮಾಡಿರತಕ್ಕಂಥದ್ದು ಪಾದೋದಕವೇ. ಅದನ್ನ ಶಿರಸಿ ಧಾರಣೆ ಮಾಡುವುದು ಮೊದಲು ಬಂದದ್ದು, ದೇಹದಲ್ಲಿ ಧಾರಣೆ ಮಾಡುವುದು. ಎರಡನೇದಲ್ಲಿ ಪಿಬೇತ್ ಅಂತ, ಅದನ್ನ ದೇಹದ ಒಳಕ್ಕೆ ತೆಗೆದುಕೊಂಡಂಥವು ಪಾನ. ಅಲ್ಲಿ ಸ್ಪಷ್ಟವಾಗಿ ಸಾಲಗ್ರಾಮ ಶಿಲಾಚ್ಯುತಂ ಅಂತ ಹೇಳ್ತಾರೆ. ಸಾಲಗ್ರಾಮ ಶಿಲಾ ಅಂತಂದ್ರೆ ಅದು ಒಂದೇ ಕಡೆ ಸಿಗುವಂಥದ್ದು. ಯಾಕಂದ್ರೆ ಸಾಲಗ್ರಾಮ ಅನ್ನೋ ಪ್ರದೇಶದಲ್ಲಿ ಸಿಗುವ ಶಿಲೆ ಸಾಲಗ್ರಾಮ ಶಿಲೆ. ಸಾಲಗ್ರಾಮ ಅನ್ನೋದು ಒಂದು ಪ್ರದೇಶ, ಅದು ನೇಪಾಳದ ಗಂಡಕಿ ನದಿಯ ತೀರದಲ್ಲಿ ಇರತಕ್ಕಂಥ ಪ್ರದೇಶಕ್ಕೆ ಸಾಲಗ್ರಾಮ ಅಂತ ಹೆಸರು. ತೋತಾದ್ರಿಹಿ ಪುಷ್ಕರಂಚೈವ ಸಾಲಗ್ರಾಮಶ್ಚ ನೈಮಿಷಂ ತೋತಾದ್ರಿಹಿ ಪುಷ್ಕರಂಚೈವ ನರನಾರಾಯಣಾಶ್ರಮಂ ಅಷ್ಟೋಮಿ ಮೂರ್ತಯಸ್ಸಂತಿ ಸ್ವಯಂ ವ್ಯಕ್ತಾಹ ಮಹಿತಳೆ ಅಂತ. ಸಾಲಗ್ರಾಮ ಅಂತ ಅದು ಒಂದು ಪ್ರದೇಶ. ಅದು ಗಂಡಕಿಯ ಸಮೀಪದಲ್ಲಿರತಕ್ಕ ಒಂದು ಬೆಟ್ಟ. ಅಲ್ಲಿ ಪ್ರಾಯ ಒಂದು ಜಾತಿಯ ಮರಗಳ ತೋಪು ಇರಬೇಕು, ಅದಕ್ಕೋಸ್ಕರ ಸಾಲಗ್ರಾಮ ಅಂತ ಅದನ್ನು ಕರೆದಿರ್ಬೋದು. ಸಾಲಗ್ರಾಮ ಅಂತ ಹೆಸರು ಯಾಕೆ ಬಂತು ಆ ಪ್ರದೇಶಕ್ಕೆ ಅನ್ನೋದನ್ನ ಖಚಿತವಾಗಿ ಹೇಳುವುದು ಕಷ್ಟ. ಸಾಲ ಅಂದ್ರೆ ಮರ ಅಂತ ಅರ್ಥ ಸಂಸ್ಥೆಯಲ್ಲಿ ಜನರಲ್ ಆಗಿ, ಅಥವಾ ಮತ್ತಿಯ ಮರ ಅಂತ ವಿಶೇಷವಾದ ಅರ್ಥ ಇದೆ. ಅದು ಬರೆ ಮರವೂ ಇರಬಹುದು ಅಥವಾ ಮತ್ತಿ ಮರವೂ ಇರಬಹುದು. ಅದರ ಗ್ರಾಮ ಅಂದ್ರೆ ಸಮೂಹ ತುಂಬಾ ಈಗ ಬದರಿ ಅಂತ ಹೇಳ್ತೇವೆ. ಬದರಿ ಅಂದ್ರೆ ಬದರಿ ಅನ್ನುವ ಜಾತಿಯ ಅಂದ್ರೆ ಬೋರೆ ಮರ. ಆ ಬದರಿ ಅನ್ನುವ ವೃಕ್ಷ ತುಂಬಾ ಇರುವುದರಿಂದ ಆ ಪ್ರದೇಶಕ್ಕೆ ಬದರಿ ಅಂತ ಹೆಸರು ಬಂದದ್ದು. ಹಾಗೆ ಸಾಲ ಅನ್ನತಕ್ಕಂಥ ಒಂದು ಜಾತಿಯ ಮರಗಳು ತುಂಬಾ ಬೆಳೆಯುವುದರಿಂದ ಆ ಪ್ರದೇಶಕ್ಕೆ ಸಾಲಗ್ರಾಮ ಅಂತ ಹೆಸರು ಬಂದಿರಬಹುದು. ಆ ಸಾಲಗ್ರಾಮ ಅನ್ನತಕ್ಕ ಪ್ರದೇಶದಲ್ಲಿ ಸಿಗುವ ಎಲ್ಲ ಶಿಲೆಯೂ ಸಾಲಗ್ರಾಮ ಶಿಲೆ. ಇವತ್ತು ನೀವು ಬದರಿಗೆ ಹೋದರೆ, ಬದರಿ ಯಾಕೆ ಅಲ್ಲಿಂದ ನೀವು ನೇಪಾಳಕ್ಕೆ ಹೋದರೂ ಸಾಲಗ್ರಾಮ ಶಿಲೆ ಅಂತ ಮಾರ್ಲಿಕ್ಕೆ ಸಿಗುತ್ತೆ. ಅದ್ರಲ್ಲಿ ಚಕ್ರ ಇಲ್ಲ, ಬರೀ ಶಿಲೆ ಅಷ್ಟೇ. ಅದು ಯಾಕೆಂದ್ರೆ ಅದೇ ಸಾಲಗ್ರಾಮ ಶಿಲೆ ಹೌದದು, ಅದು ಅಲ್ಲಿಯ ಶಿಲೆ. ಅಲ್ಲಿ ಇರುವ ಎಲ್ಲ ಶಿಲೆಗೂ ಸಾಲಗ್ರಾಮ ಶಿಲೆ ಅಂತ ಹೆಸರು. ಸಾಲಗ್ರಾಮದಲ್ಲಿ ಇರುವ ಶಿಲೆ ಅಷ್ಟೇ. ಈಗ ನೀವು ಇಲ್ಲಿಂದ ಒಂದು ಕಲ್ಲು ಉಡುಪಿ ಹಿಡ್ಕೊಂಡು ಬಂದ್ರೆ ಏನ್ ಹೇಳ್ತೀರಿ? ನಂದ್ಯಾಲದ ಕಲ್ಲು ಅಂತೀರಿ ಅಷ್ಟೇ. ಅದು ಎಲ್ಲಿದ್ರೂ ನಂದ್ಯಾಲದ ಕಲ್ಲು. ಹಾಗೆ ಆ ಬೆಟ್ಟದಲ್ಲಿ ಸಿಕ್ಕಿದ ಯಾವ ಕಲ್ಲು ಕೂಡ ಸಾಲಗ್ರಾಮ ಶಿಲೆ. ಅದರಲ್ಲಿ ವಿಶೇಷ ಯಾವುದು ಅಂದ್ರೆ ಚಕ್ರಾಂಕಿತ ಆಗಿದ್ದರೆ ವಿಶೇಷ. ಅದು ಚಕ್ರ ಇಲ್ಲದೇ ಇದ್ದರೂ ಕೂಡ ಸಾಲಗ್ರಾಮ ಶಿಲೆ ಸಾಲಗ್ರಾಮ ಶಿಲೆನ. ಸಾಲಗ್ರಾಮ ಶಿಲೆ ಅಂದರೆ ಆ ಗಂಡಕಿ ನದಿಯ ತೀರದಲ್ಲಿ ಸಾಲಗ್ರಾಮ ಅನ್ನೋ ಪ್ರದೇಶದಲ್ಲಿ ದೊರಕಿದ ಕಲ್ಲು ಅಂತ ಇಷ್ಟೇ ಅರ್ಥ. ಆ ಶಾಲಗ್ರಾಮವೇ ಪೂಜಾರ್ಹ ಅಲ್ಲ ಅಂತಲ್ಲ, ಅದರಲ್ಲಿ ಚಕ್ರಗಳಿದ್ದರೆ ವಿಶೇಷವಾದಂತಹ ಪೂಜಾರ್ಹ. ತೋಯಂ ಯದಿ ಪಿಬೆನ್ನಿತ್ಯಂ ಸಾಲಗ್ರಾಮ ಶಿಲಾಚ್ಯುತಂ. ಇನ್ನೊಂದು ಮಜಲು ಮುಂದಕ್ಕೆ ಮೊದಲು ಏನಾಯಿತು? ಸಾಲಗ್ರಾಮದ ತೀರ್ಥವನ್ನ ತಲೆಯಲ್ಲಿ ಧಾರಣೆ ಮಾಡುವುದು. ಎರಡನೇ ಮಜಲು ಸಾಲಗ್ರಾಮದ ತೀರ್ಥವನ್ನ ಹೊಟ್ಟೆಗೆ ತೆಗೆದುಕೊಳ್ಳುವುದು. ಮೂರನೇ ಮಜಲಿನಲ್ಲಿ ಹೇಳ್ತಾರೆ ಆಚಾರ್ಯರು, ಸಾಲಗ್ರಾಮ ಶಿಲಾಸ್ಪರ್ಶಂ ಯೇ ಕುರುವಂತಿ ದಿನೇ ದಿನೇ ವಾಂಛಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾಹ ಸವಾಸವಾಹ ಅಂತ. ಶಾಲಗ್ರಾಮ ದಿನ ಅದನ್ನು ಅಭಿಷೇಕ ಮಾಡುವುದಕ್ಕೋಸ್ಕರ ಅಥವಾ ಅದನ್ನು ಪೂಜೆ ಮಾಡುವುದಕ್ಕೋಸ್ಕರ ಒಟ್ಟಿಗೆ ದಿನ ಮುಟ್ತೇವಲ್ಲ. ಸಾಲಗ್ರಾಮ ಶಿಲೆಯ ಸ್ಪರ್ಶ ನಮ್ಮ ದೇಹಕ್ಕೆ ಆದರೆ ಅದರ ಅಭಿಷೇಕದ ನೀರು ಕುಡಿಯೋದು ಬೇಡ, ಅದನ್ನು ಅಭಿಷೇಕ ಜಲವನ್ನು ತಲೆ ಹೊಯ್ಕೊಳ್ಳೋದು ಬೇಡ. ಬರೇ ಸಾಲಗ್ರಾಮ ಶಿಲೆಯನ್ನು ನಾವು ಮುಟ್ಟುವುದರಿಂದಲೇ ದೇಹದಲ್ಲಿ ಪ್ಯೂರಿಟಿ ಕ್ರಿಯೇಟ್ ಆಗ್ತದೆ. ಆ ಕಲ್ಲಿನಲ್ಲಿ ಅಷ್ಟು ವಿಶಿಷ್ಟವಾದಂತಹ ಒಂದು ಶಕ್ತಿ ಇದೆ ಅಂತ. ಸಾಲಗ್ರಾಮ ಶಿಲಾ ಸ್ಪರ್ಶಂ ಯೇ ಕುರುವಂತಿ ದಿನೇ ದಿನೇ. ಯಾರು ಪ್ರತಿದಿನ ಶಾಲಗ್ರಾಮ ಶಿಲೆಯ ಸ್ಪರ್ಶ ಮಾಡ್ತಾರೆ, ಆ ಮುಟ್ಟುವ ಅವಕಾಶ ಸಿಕ್ಕಿದ್ರೆ, ಅದನ್ನು ಮುಟ್ಟಿದರೆ
ಪ್ರತಿದಿನ ಸ್ಪರ್ಶ ಕಾಲಿಗ್ರಾಮ ಶಿಲಾ ಸ್ಪರ್ಶ ಮಾಡಿದರೆ ಅಂಥ ಮನುಷ್ಯನಲ್ಲಿ ಏನು ವೈಶಿಷ್ಟ್ಯ ಬರ್ತದೆ ಅಂದ್ರೆ ವಾಂಛಂತಿ ಕರಸಂಸ್ಪರ್ಶಂ ತೇಷಾಂ ದೇವಾಹ ಸವಾಸವಾಹ ಅಂತ. ಯಾರು ಶಾಲಗ್ರಾಮ ಶಿಲೆಯನ್ನು ಸ್ಪರ್ಶ ಮಾಡಿದ್ದಾರೋ ಅಂಥವರನ್ನು ಮುಟ್ಟಬೇಕು ಅಂತ ದೇವತೆಗಳು ಬಯಸ್ತಾರೆ. ಯಾಕಂದ್ರೆ ಆ ದೇಹದಲ್ಲಿ ಅದು ಭಗವಂತನನ್ನು ಸ್ಪರ್ಶ ಮಾಡಿದ ಕೈ, ಆ ಕೈಯನ್ನು ನಾವು ಮುಟ್ಟಬೇಕು ಅಂತ ದೇವತೆಗಳು ಸವಾಸವಾಹ, ಇಂದ್ರನಿಂದ ತೊಡಗಿ ಸಮಸ್ತ ದೇವತೆಗಳು ಕೂಡ ಅಂಥ ವ್ಯಕ್ತಿಯ ಕೈಯನ್ನು ಮುಟ್ಟಬೇಕು ಅಂತ ಬಯಸುವಷ್ಟು ಅವನಲ್ಲಿ ಪಾವಿತ್ರ್ಯ ನಿರ್ಮಾಣ ಆಗ್ತದೆ ಸಾಲಗ್ರಾಮ ಶಿಲೆಯಿಂದ. ಸಾಲಗ್ರಾಮ ಶಿಲಾಸ್ಪರ್ಶಂ ಯೇ ಕುರುವಂತಿ ದಿನೇ ದಿನೇ ವಾಂಛಂತಿ ಕರಸಂಸ್ಪರ್ಶಂ ತೇಷಾಂ ದೇವಾಹ ಸವಾಸವಾಹ ಅಂತ. ಇದರಲ್ಲಿ ಹೀಗೆ ಇಷ್ಟು ಸ್ಪಷ್ಟವಾಗಿ ಆಚಾರ್ಯರು ಹೇಳಿದ್ದಾರೆ. ಶಾಲಿಗ್ರಾಮವನ್ನು ಯಾರು ಮುಟ್ಟಿದರೋ ಅವರೂ ಪವಿತ್ರರು ಅಂತ. ಆದರೆ ನಮ್ಮಲ್ಲಿ ಕೆಲವು ಧರ್ಮಶಾಸ್ತ್ರದಲ್ಲಿ ಕೆಲವು ಹೊಸ ಹೊಸ ಸಂಗತಿಗಳನ್ನು ಆವಿಷ್ಕಾರ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದ್ರೆ ಶಾಲಗ್ರಾಮವನ್ನ ಗಂಡಸರಲ್ಲದೆ ಹೆಂಗಸರು ಮುಟ್ಟಬಾರದು ಅಂತ. ಯಾಕೆಂದ್ರೆ ಏನಾದ್ರು ದೇವತೆಗಳು ಮುಟ್ಟಿಬಿಟ್ರೆ ಅವರನ್ನು, ದೇವತೆಗಳು ಬಂದು ಮುಟ್ತಾರೆ ನೋಡಿ ಶಾಲಗ್ರಾಮ ಮುಟ್ಟಿದವ್ರನ್ನ, ಅದನ್ನ ಹೆಂಗಸರನ್ನ ನಾವು ಮಾತ್ರ ಮುಟ್ಟಬೇಕು, ದೇವತೆಗಳು ಮುಟ್ಟಬಾರದು ಅಂತ. ಅದಕ್ಕೆ ಕೆಲವು ಗಂಡಸರು ಒಂದು ಶಾಸ್ತ್ರ ಮಾಡಿದ್ರು, ಹೆಂಗಸರು ಶಾಲಗ್ರಾಮ ಮುಟ್ಟಬಾರದು ಅಂತ. ಶಾಲಗ್ರಾಮ ಯಾರೂ ಮುಟ್ಟಬಹುದು, ಶಾಲಗ್ರಾಮವನ್ನು ಶೂದ್ರರು ಕೂಡ ಮುಟ್ಟಬಹುದು. ಅದರಿಂದ ಶೂದ್ರ ಮಡಿಯಾಗ್ತಾನೆ ಹೊರತು ಶಾಲಿಗ್ರಾಮ ಮೈಲಿಗೆ ಆಗೋದಿಲ್ಲ. ಕೆಲವು ಶಾಲಿಗ್ರಾಮ ಶೂದ್ರರು ಮುಟ್ಟಬಾರದು, ಶಾಲಿಗ್ರಾಮ ಹೆಂಗಸರು, ಅಂದ್ರೆ ಶೂದ್ರರು ಮತ್ತೆ ಹೆಂಗಸರು ಒಂದು ವರ್ಗ ಅವರಿಗೆ. ಶಾಲಿಗ್ರಾಮ ಹೆಂಗಸರು ಮುಟ್ಟಬಾರದು, ಶೂದ್ರರು ಮುಟ್ಟಬಾರದು, ಮತ್ತೆ ನಾವು ಮುಟ್ಟಬೇಕು ಅಂತ. ಅಂದ್ರೆ ಇವರು ಬ್ರಾಹ್ಮಣರು, ಶೂದ್ರರು ಮತ್ತೆ ಹೆಂಗಸರು ಒಂದು ಗುಂಪು. ಅದು ಶೂದ್ರ ಹಾಗೆ ಹೆಂಗಸರು ಮುಟ್ಟಬಾರದು, ಶೂದ್ರರು ಮುಟ್ಟಬಾರದು ಅಂತ ಅದು ಒಂದು ಗುಂಪು. ಇದು ಬಹಳ ದೊಡ್ಡ ರೋಗ ಬೆಳೆದು ಬಿಟ್ಟಿದೆ ನಮ್ಮಲ್ಲಿ. ಹೆಂಗಸರನ್ನು ಶೂದ್ರನ ಒಂದು ಗುಂಪಿಗೆ ಸೇರಿಸೋದು, ತಮ್ಮನ್ನ ಒಂದು ಮಡಿವಂತರ ಗುಂಪಿಗೆ ಸೇರಿಸ್ಕೊಂಡು ಬ್ರಾಹ್ಮಣರು ಮುಟ್ಟಬಹುದು ಅಂತ. ಅನೇಕ ಮಂದಿ ಬ್ರಾಹ್ಮಣರು ಶಾಲಿಗ್ರಾಮ ಮುಟ್ಟಿದ್ರೆ ಶಾಲಿಗ್ರಾಮ ಮೈಲಿಗೆ ಆಗುತ್ತೋ ಅನ್ನೋ ಸಂದೇಹ ಆಗುತ್ತೆ. ಅಂಥ ಬ್ರಾಹ್ಮಣರು ಇದ್ದಾರೆ ಗಂಡಸರು. ಶಾಲಿಗ್ರಾಮ ಮುಟ್ಟಿದ್ರಿಂದ ಅವರು ಪವಿತ್ರ ಆಗುವುದಿಲ್ಲ, ಶಾಲಿಗ್ರಾಮ ಮೈಲಿಗೆ ಆಗುವ ಸಂಭವ ಉಂಟು. ಹೆಂಗಸರು ಮುಟ್ಟಿದರೆ ಮೈಲಿಗೆ ಆಗ್ಲಿಕ್ಕಿಲ್ಲ, ಶೂದ್ರರು ಮುಟ್ಟಿದ್ರೆ ಆಗ್ಲಿ, ಕೆಲವು ಬ್ರಾಹ್ಮಣರು ಮುಟ್ಟಿದ್ರೆ ಆಗಬಹುದು. ಅಷ್ಟು ನೀಚ ಬ್ರಾಹ್ಮಣರು ಇದ್ದಾರೆ. ಅದು ಬ್ರಾಹ್ಮಣರಾಗಿ ಹುಟ್ಟಿದವರೆಲ್ಲ ಮುಟ್ಟಿದ ಪವಿತ್ರರು, ಅವರು ಮುಟ್ಟಬಹುದು, ಹೆಂಗಸರು ಮುಟ್ಟಬಾರದು. ಈ ವಿಭಾಗಗಳೇ ಅಸಹ್ಯ. ಯಾವುದನ್ನು ಮುಟ್ಟಿದರೆ ಎಲ್ಲವನ್ನೂ ಪವಿತ್ರ ಆಗುತ್ತೋ ಅಂಥ ಪರಮ ಪವಿತ್ರವಾದ ವಸ್ತುವನ್ನು ಕೆಲವರು ಮುಟ್ಟಬಹುದು, ಕೆಲವರು ಮುಟ್ಟಬಾರದು ಅಂತ ವಿಭಾಗ ಮಾಡ್ತೇವಲ್ಲ, ಇದು ಅಶಾಸ್ತ್ರೀಯವಾದಂತಹ ಸಂಗತಿ. ಶಾಸ್ತ್ರದಲ್ಲಿ ಆಮೇಲೆ ಕೆಲವರು ಶ್ಲೋಕ ಸೇರಿಸಿದ್ದಾರೆ. ಈಗ ನಿಮಗೆ ಹೆದರಿಸಲಿಕ್ಕೆ ಶ್ಲೋಕ ಪ್ರಿಂಟ್ ಮಾಡ್ತಾರೆ. ಹೆಂಗಸರು ಶಾಲಿಗ್ರಾಮ ಮುಟ್ಟಿದ್ರೆ ಅಂಧನ್ ತಮಸೆ ಹೋಗ್ತಾರೆ ಅನ್ನೋ ಶ್ಲೋಕ ಪ್ರಿಂಟ್ ಮಾಡಿ ಅದು ಕನ್ನಡ ಅನುವಾದ ಮಾಡಿ ಕೊಟ್ಟು ಬಿಡ್ತಾರೆ ನಿಮಗೆ. ಅದನ್ನ ನೋಡಿ ಅಯ್ಯೋ ನಾವು ಶಾಲಿಗ್ರಾಮ ಮುಟ್ಟಿ ಯಾಕೆ ನರಕಕ್ಕೆ ಹೋಗ್ಬೇಕು, ಅದಕ್ಕಿಂತ ಮುಟ್ಟದೇನೆ ಆನಂದವಾಗಿರಬಹುದಲ್ಲ ಅಂತ ಹೆಂಗಸರು ಮಾಡುವಷ್ಟು ಕೆಲಸ ಮಾಡಿ ಬಿಡ್ತಾರೆ. ಇಂಥ ತುಂಬಾ ಇದೆ. ಬಾಳೆ ಎಲೆಯಲ್ಲಿ ಊಟ, ಬೆಂಗಳೂರಿನ ಒಂದು ಪುಸ್ತಕ ಪ್ರಿಂಟ್ ಆಗಿತ್ತು, ಯಾರು ನೀವೇ ಹೇಳಿದ್ದ, ಅದು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ನರಕಕ್ಕೆ ಹೋಗ್ತಾನೆ ಅಂತ. ಅದಕ್ಕೆ ಬಾಳೆ ಎಲೆ ಅನ್ನೋದು ಊಟಕ್ಕೆ ಬಹಳ ಪ್ರಶಸ್ತವಾದ್ದು, ಎಲ್ಲಾ ಕಡೆ ಚಾಲ್ತಲ್ಲಿರುವಂತಹದ್ದು. ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ನರಕಕ್ಕೆ ಹೋಗ್ತಾನೆ ಅಂತ ಒಂದು ಶ್ಲೋಕ ಪ್ರಿಂಟ್ ಮಾಡಿ ಅದನ್ನ ಪುಸ್ತಕ, ನಿತ್ಯಾನುಷ್ಠಾನ ಪುಸ್ತಕ ಅವರು ಪಂಡಿತರು ಬೆಂಗಳೂರಿನಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಹಾಗೆ ಏನೇನೋ ಸಿಕ್ಕಿದ ಶ್ಲೋಕಗಳನ್ನೆಲ್ಲ ಪ್ರಿಂಟ್ ಮಾಡೋದು, ಅದು ಯಾರ್ಯಾರೋ ಬರೆದಿರೋದು, ಅದು ಪುರಾಣ ಶ್ಲೋಕಗಳೇನೋ ಅಲ್ಲ. ಬಾಳೆ ಎಲೆಯಲ್ಲಿ ಊಟ ಮಾಡಬಾರದು. ಆಮೇಲೆ ಅದು ಯಾರೋ ಪ್ರಾಯ ಇಟ್ ಈಸ್ ಎವಿಡೆಂಟ್, ಬಾಳೆ ಎಲೆಯಲ್ಲಿ ಊಟ ಮಾಡುವಂತಹದ್ದು ಹೆಚ್ಚು ಬಳಕೆ ಆಗುವುದು ಸೌತ್ ಕೇಂದ್ರದಲ್ಲಿ. ಅಂದ್ರೆ ಸೌತ್ ಕೇಂದ್ರದವರು ಬರೆದದ್ದು ಶ್ಲೋಕ ಅಲ್ಲ, ಯಾರೋ ಸೌತ್ ಮೇಲೆ ಹೊಟ್ಟೆಗೆಚ್ಚಿನಿಂದ ಈ ಘಟ್ಟದ ಮೇಲೆ ಆಚಾರ ಬರೆದ ಶ್ಲೋಕ ಅದು. ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ, ಮುತ್ತುಗದ ಎಲೆಯಲ್ಲಿ ಊಟ ಮಾಡಿದ್ರೆ ಭಾರಿ ಶ್ರೇಷ್ಠ ಅಂತಿದೆ ಅದರಲ್ಲಿ. ಇಂಥದ್ದೆಲ್ಲ ಇರ್ತವೆ. ವಿಷಯ ಏನು ಅಂದ್ರೆ ಯಾವ ಎಲೆಯಲ್ಲಿ ಊಟ ಮಾಡಬೇಕು ಅನ್ನುವಂಥದ್ದು ಅದು ಶಾಸ್ತ್ರ ಅಲ್ರಿ. ಅದು ನಮಗೆ ಯಾವ ಎಲೆ ಅವೈಲಬಿಲಿಟಿ ಉಂಟು, ಯಾವ ಪ್ರದೇಶದಲ್ಲಿ ಸಿಗುತ್ತೋ, ಯಾವುದು ಊಟ ಮಾಡೋದಕ್ಕೆ ಅನುಕೂಲವೋ ಅದು ಪ್ರಶಸ್ತ. ನೀವೀಗ ನಾಳೆ ಬಾಳೆ ಎಲೆ ಮುತ್ತುಗ ಎಲ್ಲಕ್ಕಿದ್ಲು ಹುಣಸೆ ಎಲೆಯಲ್ಲಿ ಊಟ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತಾನೆ, ಹ್ಯಾಂಗ್ರಿ ಊಟ ಮಾಡೋದು? ಅದನ್ನ ಧರ್ಮಶಾಸ್ತ್ರ ಅನ್ನೋದು ಪ್ರಾಕ್ಟಿಕಲ್ ಆಗಿರ್ಬೇಕು, ಕಾಮನ್ ಸೆನ್ಸ್ ಇದ್ದವರು ಬರೀಬೇಕು. ಎಲ್ಲರೂ ಧರ್ಮಶಾಸ್ತ್ರ ಶ್ಲೋಕ ಸೇರಿಸೋದು ಹಿಂಗೆ ಆಗೋದು. ಅಂದ್ರೆ ನಾವು ಹೌದು ಹುಣಸೆ ಎಲೆಯಲ್ಲಿ ಒಂದೊಂದೇ ಅಗಲ ಹಾಕೊಳ್ಳೋದು, ತಿನ್ನೋದು, ಆಮೇಲೆ ಅದು ಇನ್ನೊಂದು ಎಲೆ ಅಗಲ, ಯಾಕಂದ್ರೆ ಪುಣ್ಯ ಬರುತ್ತೆ. ಹುಣಸೆ ಎಲೆಯಲ್ಲಿ ಊಟ ಮಾಡಿದ್ರೆ ಪುಣ್ಯ ಬರುತ್ತೆ, ಅದು ಒಂದೊಂದು ಅಗಲ ಹಾಕೊಳ್ಳೋದು, ತಿನ್ನೋದು. ಈ ತರ ಇಂಪ್ರಾಕ್ಟಿಕಲ್ ಆಗಿರ್ತಕ್ಕಂತಹ ಧರ್ಮಶಾಸ್ತ್ರ ಪಂಡಿತರಿಂದಾಗಿ ಧರ್ಮಶಾಸ್ತ್ರ ಬಹಳ ತೊಂದರೆ ಒಳಗಾಗಿದೆ. ಯಾವ ಎಲೆಯಲ್ಲಿ ಊಟ ಮಾಡಿದರೆ ಊಟಕ್ಕೆ ಅನುಕೂಲ ಆಗತ್ತೆ. ಇವಾಗ ಈ ಕಡುಬು ಅಂತ ಮಾಡ್ತಾರಲ್ಲ, ಇಡ್ಲಿನೇ ಕಡುಬು ಅಂತ, ಅದಕ್ಕೊಂದು ಎಲೆ ಇದೆ. ಆ ಎಲೆ ಯಾವುದೊಂದು ಧರ್ಮಶಾಸ್ತ್ರ ಬರಿಬೇಕು. ಅದು ಹೆಣ್ಮಕ್ಳು ಅದು ಯಾವ ಎಲೆಯಲ್ಲಿ ಮಾಡಿ ಚೆನ್ನಾಗಿರೋದು ಅದೆಲ್ಲ ಮಾಡ್ತಾರೆ. ಅದಕ್ಕೆ ಧರ್ಮಶಾಸ್ತ್ರ ಯಾಕೆ ಬರಿಬೇಕು? ಅದು ಯಾವ ಎಲೆಯಲ್ಲಿ ತಿನ್ಬೇಕು, ಯಾವ ಎಲೆಯಲ್ಲಿ ಮಾಡಬೇಕು ಪ್ರಿಪರೇಷನು, ಅದು ಕಾಮನ್ ಸೆನ್ಸ್ ಇದ್ದವ್ರಿಗೆ ಸಂಬಂಧಪಟ್ಟದ್ದು, ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲ. ಇಂತಹದ್ದನ್ನೆಲ್ಲ ಶಾಸ್ತ್ರದವರು ಶ್ಲೋಕ ಮಾಡ್ಲಿಕ್ಕೆ ಹೋಗಿ ಒಟ್ಟಿಗೆ ಬದುಕುವುದೇ ಕಷ್ಟ ಆಗುವ ಹಾಗೆ ಮಾಡಿಟ್ಟಿದ್ದಾರೆ ಧರ್ಮಶಾಸ್ತ್ರದಲ್ಲಿ ಕೆಲವು. ಅದೇ ಇದು ಹಾಗೆ ಶಾಲಗ್ರಾಮವನ್ನು ಮುಟ್ಟಬಾರದು ಅಂತ. ಶಾಲಗ್ರಾಮವನ್ನು ಯಾರೂ ಮುಟ್ಟಬಹುದು. ಶಾಲಗ್ರಾಮವನ್ನ ಸ್ನಾನ ಮಾಡಿಯೇ ಮುಟ್ಟಬೇಕಾಗಿ ಕೂಡ ಇಲ್ಲ. ಶಾಲಗ್ರಾಮವನ್ನ ನೀವು ಎಲ್ಲಿಯಾದ್ರೂ ಹೋಗುವ ನಿಮ್ಮ ಅಂಗಿ ಕಿಸೆಯಲ್ಲಿ ಹಾಕೊಂಡು ಹೋಗ್ಬೋದು. ಅಷ್ಟು ಹ್ಯಾಂಡಿದಾದ ದೇವರದು. ನೀವು ಪ್ರತಿಮೆ ಆದ್ರೆ ಸ್ವಲ್ಪ ಕಷ್ಟ,
ಯಾಕಂದ್ರೆ ಪ್ರತಿಮೆ ಆವಾಹನೆ ಆದ್ಮೇಲೆ ಪ್ರತಿಷ್ಠೆಯ ಮಾಡಿ ಮತ್ತೆ ಮುಟ್ಟೋದು ಇಟ್ಟೋದು. ಶಾಲಗ್ರಾಮಕ್ಕೆ ನಿತ್ಯ ಸನ್ನಿಧಾನ, ಅದು ಇಟ್ಟುಕೊಂಡ್ರೆ ನಿಮ್ಮ ಅಂಗಿ ಮೇಲಿಗೆ ಆಗುದಿಲ್ಲ, ಅದು ಅಂಗಿ ಮಡಿಯಾಗ್ಬಿಡುತ್ತೆ. ಶಾಲಿಗ್ರಾಮ ಕಿಸೆಯಲ್ಲಿ ಇಟ್ಕೊಂಡ್ರೆ ಶಾಲಿಗ್ರಾಮ ಮೇಲಿಗೆ ಆಗುದು. ಯಾಕಂದ್ರೆ ಶಾಲಿಗ್ರಾಮಕ್ಕೆ ಆವಾಹನೆಯೇ ಇಲ್ಲ. ನಿತ್ಯ ಭಗವಂತನ ಸನ್ನಿಧಾನ ಇರುವ ವಸ್ತು, ಎಲ್ಲರೂ ಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳಬೇಕಾದ ವಸ್ತು. ಅದರಲ್ಲಿ ಯಾರೋ ಮುಟ್ಟಬೇಕು, ಯಾರೋ ಮುಟ್ಟಬಾರದು ಅಂಥದ್ದೇನೂ ಇಲ್ಲ. ಎಲ್ಲಿ ತನಕ ಅಂದ್ರೆ ಒಂದು ವೇಳೆ ಅನೇಕ ನಿಮ್ಮ ಮನೆಯಲ್ಲಿ ಶಾಲಿಗ್ರಾಮ ಇದೆ ಅಂತ ಇಟ್ಕೊಳ್ಳಿ. ನಾನು ಕೆಲವು ಹೆಣ್ಮಕ್ಳ ಮನೆಯಲ್ಲಿ ಶಾಲಿಗ್ರಾಮ ಇರುತ್ತೆ, ಅಲ್ಲಿ ಯಾರು ಗಂಡಸರು ಇರೋದಿಲ್ಲ ಪೂಜೆ ಮಾಡ್ಲಿಕ್ಕೆ. ಅಂಥಲ್ಲಿ ಹೆಣ್ಮಕ್ಳೇ ಅಭಿಷೇಕ ಮಾಡಿ ತೀರ್ಥ ತಗೊಳ್ಬಹುದು, ಅದು ಕೂಡ ಏನೂ ತಪ್ಪಲ್ಲ. ಶಾಲಗ್ರಾಮಕ್ಕೆ ನಮ್ಗೆ ಅಭಿಷೇಕ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ, ಅದನ್ನ ಸಿಕ್ಕಿದ್ರೆ ಹೇಳ್ತಾರೆ ಯಾರು ಗಂಡಸರು, ನಿಮ್ಗೆ ಅಧಿಕಾರ ಇಲ್ಲ, ನಮ್ಗೆ ದಾನ ಕೊಟ್ಟು ಬಿಟ್ರಿ ಅಂತ ತಗೋತಾರೆ, ತಗೊಂಡ್ ಮನೆ ಹಿಡ್ಕೊಂಡು ಹೋಗಿರ್ತಾರೆ. ಕೇಳಿದ್ರೆ ನಮ್ಗೆ ದಾನ ಕೊಡಿ ಅಂತ ಹೇಳ್ತಾರೆ. ನಾನು ಹಿಂದೆ ಒಂದು ಕಥೆ ಹೇಳಿದ್ದೇನೆ, ರಾಯಚೂರಿನಲ್ಲಿ ಒಂದು ಹುಡುಗನಿಗೆ ಒಬ್ಬನಿಗೆ ಶಾಲಿಗ್ರಾಮ ಸಿಕ್ಕಿತ್ತು. ಆ ಹುಡುಗನಿಗೆ ದಾರಿಯಲ್ಲಿ ಸಿಕ್ಕಿದ್ದದು ತುಂಬಾ ಒಳ್ಳೆಯ ಶಾಲಿಗ್ರಾಮ, ಬಹಳ ಲಕ್ಷಣವಾದ ಶಾಲಿಗ್ರಾಮ ಸಿಕ್ಕಿತ್ತು ಅವನಿಗೆ. ಅವನದನ್ನ ಯಾರಿಗೂ ತೋರಿಸಿದ. ಅವ್ರ ತಕ್ಷಣ, ಅಯ್ಯೋ ಇದನ್ನ ಮನೇಲಿ ಇಟ್ಕೊಳ್ಬಾರ್ದು, ಇದು ಮನೇಲಿ ಇಟ್ಕೊಂಡ್ರೆ ಅನಿಷ್ಟ ಆಗತ್ತೆ, ಅದನ್ನೇನು ನನಗೆ ದಾನ ಕೊಡು ಅಂತ ಹೇಳಿದ್ರು. ಅವನೇನು ಮಾಡಿದ, ಸ್ವಲ್ಪ ತಲೆ ಖರ್ಚು ಮಾಡಿದ. ಅವನು ಅಷ್ಟೇ, ನಾನು ರಾಯಚೂರಿಗೆ ಹೋಗೋನಿದ್ದೆ, ಆಚಾರ ಬಂದ್ಮೇಲೆ ಆಚಾರ ಹತ್ರ ಕೇಳಿ ಕೊಡೋಣ ಅಂತ ಇಟ್ಕೊಂಡ. ಅವನು ಅನಿಷ್ಟ ಆಗತ್ತೆ ಅಂತ ಹೇಳಿದಾರೆ ಅವರು, ನನ್ನ ತಕ್ಷಣ ದಾನ ಕೊಟ್ಟು ಬಿಡು ಅಂತ. ಅನಿಷ್ಟ ಆಗತ್ತೆ ನೀನು ಮನೇಲಿ ಇಟ್ಕೊಂಡ್ರೆ ಅಂತ ಅವನು ನನಗೆ ತಂದು ತೋರಿಸಿದ. ಆಚಾರ್ಯ ಇದನ್ನು ಮನೇಲಿ ಇಟ್ಕೊಳ್ಬೋದಾ? ನಾಳೆ ಅಲ್ಲಯ್ಯ, ಸಿಕ್ಕಿದ್ದು ಯಾರಿಗೆ? ನಿನಗಲ್ವಾ? ದಾರಿಯಲ್ಲಿ ಬಿದ್ದ ಒಂದು ಲಕ್ಷಣವಾದ ಶಾಲಿಗ್ರಾಮ ನಿನಗೆ ಸಿಕ್ಕಿದೆ ಅಂದ್ರೆ ದೇವರು ನಿನ್ನಂತ ಬರಬೇಕು ಅಂತ ಬಯಸಿದ್ದಾನೆ. ಅದು ನಿನ್ನೊಬ್ಬರು ಯಾಕೆ ಕೊಡ್ತೀನಿ ನೀನು ಹುಚ್ಚು? ಅವರಿಗೆ ಸಿಗ್ಬೇಕಿತ್ತು. ಯಾರಿಗೆ ಸಿಗ್ಬೇಕೋ ಅವರಿಗೆ ಸಿಗ್ಬೇಕಲ್ಲ. ಅದು ಇನ್ಯಾರಿಗೋ ಸಿಗುವಂತಹದ್ದಾಗಿದ್ರೆ ಅವರಿಗೆ ದಾರಿಯಲ್ಲಿ ಯಾಕೆ ಸಿಗಬಾರ್ದಿತ್ತು? ಬಿದ್ದ ಶಾಲಿಗ್ರಾಮ ದಾದಿಯಲ್ಲಿ ಸಿಕ್ಕಿದವನಿಗೆ, ಕೊಂಡುಕೊಂಡದ್ದಲ್ಲ ಅವನು. ರಸ್ತೆ ಎಲ್ಲೋ ಹೋಗುವಾಗ ಉಸುಕಿನಲ್ಲಿ ಏನೋ ಕಪ್ಪುಕೊಂಡಿತ್ತು, ತೆಕ್ಕಿದರೆ ಶಾಲಿಗ್ರಾಮ ತೆಗೆದು ನೋಡಿದರೆ. ಅಂದ್ರೆ ಭಗವಂತ ನಿನ್ನ ಕೈಗೆ ಬಂದಿದ್ದಾನೆ, ನೀನು ಇನ್ನೊಬ್ಬರು ಯಾಕೆ ಕೊಡ್ತೀನಿ? ಅಲ್ಲ, ಅದು ತಗೊಂಡ್ರೆ ಅನಿಷ್ಟ ಆಗತ್ತೆ, ಇಟ್ಕೊಂಡ್ರೆ ಅನಿಷ್ಟ ಆಗತ್ತೆ. ಅವನು ಯಾರು ಹೇಳಿದ್ದು ಇಟ್ಕೊಂಡ್ರೆ ಅನಿಷ್ಟ ಆಗುತ್ತೆ, ಅವ್ರು ಯಾಕೆ ಇಟ್ಟುಕೊಳ್ತಾರೆ ಅಂತ ಕೇಳೋದು. ಅವ್ರ ಮನೇಲಿ ಇಟ್ಕೊಳ್ಳೋದು ಯಾಕೆ? ಅನಿಷ್ಟ ಆಗೋದನ್ನು ಅವ್ರು ಯಾಕೆ ಇಟ್ಟುಕೊಳ್ತಾರೆ? ಅದರಿಂದ ಅಲ್ಲ, ನಾನು ಪೂಜೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅವ್ರಿಗೆ ಪೂಜೆ ಮಾಡ್ಲಿಕ್ಕೆ ಗೊತ್ತಿದೆ. ನಿನ್ನ ಕೈಗೆ ಬರುವ ದೇವರಿಗೆ ನಿನಗೆ ಪೂಜೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಅನ್ನೋದು ಗೊತ್ತಿಲ್ಲೇನು? ಅದನ್ನ ನೀನು ಎಷ್ಟು ಪೂಜೆ ಮಾಡಿದ್ರೆ ಸಾಕಯ್ಯ ನಿನ್ನ ದೇವರಿಗೆ? ಅವನಿಗೆ ನೀನು ಪೂಜೆ ಮಾಡಿದ್ದೇ ಇಷ್ಟ. ಎಷ್ಟೋ ಸಂದರ್ಭಗಳಲ್ಲಿ ನೀವು ಕೇಳಿರಬಹುದು, ನಾವು ಮನೆಯಲ್ಲಿ ಹಿರಿಯರು ಪೂಜೆ ಮಾಡಿದಂತಹ ವಿಗ್ರಹಗಳಿರ್ತವೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ಅರ್ವಾಚೀನರು ಏನ್ ಮಾಡ್ತಾರೆ ಅಂದ್ರೆ, ಹಿರಿಯರೆಲ್ಲ ಪೂಜೆ ಮಾಡಿದ್ದು ಭಾರಿ ಪೂಜೆ ಪುನಸ್ಕಾರ, ನಮಗೆಲ್ಲ ಅಷ್ಟು ಪೂಜೆ ಬರುದಿಲ್ಲ ಅಂತ ಎಲ್ಲಾರ ಮಠಕ್ಕೆ ಪೂಜೆ ಕೊಟ್ಟು ಬಿಡ್ತಾರೆ ಆ ವಿಗ್ರಹವನ್ನು. ಅಂತದ್ದು ಅನೇಕ ಕಡೆ ನಾನು ಕಥೆ ಕೇಳಿದ್ದೇನೆ. ಅದು ನಮ್ಮ ಪೂಜೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಯಾರಿಗಾರಿಗೆ ಮಠ ಸಂಸ್ಥಾನ ಕೊಟ್ಬಿಡೋದು. ಇವರಿಗೆ ಯಾವತ್ತು ಪ್ರಶ್ನೆ ನೋಡಿದ್ರು ಕೂಡ ನಿಮ್ಮ ದೇವರಿಗೆ ಸಮಾಧಾನ ಇಲ್ಲ ಅಂತ ಬರೋದು. ಯಾಕೆಂದ್ರೆ ಅಲ್ಲಿ ಮಠ ಸಂಸ್ಥಾನ ಪೂಜೆ ನಡೀತಾ ಇದೆ, ನೀವು ಪೂಜೆ ಮಾಡ್ರಪ್ಪ, ನನಗೆ ನಿಮ್ಗೆ ಗೊತ್ತಿದ್ದಷ್ಟು ಮಾಡ್ರಿ, ಮಠ ಸಂಸ್ಥಾನ ಪೂಜೆ ಬೇಡ ಅಂತಾನೆ ಭಗವಂತ. ಅದು ಮಠ ಸಂಸ್ಥಾನ ಬೇಕಾಷ್ಟು ನಡೆಯುತ್ತೆ, ನನಗೆ ನಿಮ್ಮ ಪೂಜೆ ಬೇಕು ಅಂತಾನೆ. ನಿಮ್ಗೆ ಗೊತ್ತಿದ್ದಷ್ಟು ಮಾಡ್ರಿ, ನೀವು ಯಾಕೆ ಮಠ ಕೊಟ್ಟು ನನಗೆ ಆ ಷೋಡಶೋಪಚಾರ ಪೂಜೆ ಮಾಡಿಸ್ತೀರಿ? ಬೇಡ ನನಗೆ ಅದು ಅಂತಾನೆ ಭಗವಂತ. ಅದರಿಂದ ನಮ್ಮ ಕೈಗೆ ಬಂದ ದೇವರು ನಮ್ಮ ಪೂಜೆ ಬೇಕು ಅಂತಾನೆ. ನಮಗೆ ಎಷ್ಟು ಗೊತ್ತುಂಟು ಅಷ್ಟು ಮಾಡ್ರಿ ಅಂತಾನೆ. ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲದೆ ಇಲ್ಲ ಅಂತ ಗೊತ್ತಿದ್ದೇ ನಾನು ನಿಮ್ಮ ಮನೆ ಬಂದದ್ದು ಅಂತಾನೆ. ಹಾಗಾಗಿ ಆ ಶಾಲಿಗ್ರಾಮ ಶಿಲಾಸ್ಪರ್ಶ ಅನ್ನತಕ್ಕಂಥದ್ದು ಎಲ್ಲರೂ ಮಾಡಬೇಕಾದ್ದು. ಯಾರತ್ರ ಇದೆ ಅವರು ಅದನ್ನು ನಿತ್ಯ ಮುಟ್ಟಿ ಪೂಜೆ ಕಣ್ಣಿಗೆ ಒತ್ತಿಕೋಬೇಕು. ಏನೂ ತಪ್ಪಿಲ್ಲ, ಅದು ಯಾರಿಗೂ ನಿಷಿದ್ಧ ಅಲ್ಲ ಅದರ ಸ್ಪರ್ಶ. ಅದನ್ನ ಮನೆಯಲ್ಲಿ ಪೂಜೆ ಮಾಡುವುದಕ್ಕೆ ಅಧಿಕಾರ ಒಂದೇ. ಶಾಲಿಗ್ರಾಮದಲ್ಲಿ ಕೆಲವು ಸ್ವಲ್ಪ ವಿಶೇಷಗಳು ಇರ್ತಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಶಾಲಿಗ್ರಾಮದಲ್ಲಿ ಉಗ್ರವಾದ ಶಾಲಿಗ್ರಾಮಗಳು ಇರ್ತವೆ. ಅದನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದು ಅಷ್ಟು ಶ್ರೇಯಸ್ಸಲ್ಲ ಅಷ್ಟೇ. ಉಗ್ರವಾದ ಶಾಲಿಗ್ರಾಮಗಳಿದ್ದರೆ ಅವು ಕೆಲವು ಆ ಶಾಲಿಗ್ರಾಮದಲ್ಲಿ ವೈಬ್ರೇಷನ್ ಬಹಳ ಎನರ್ಜಿ, ತುಂಬಾ ಉಗ್ರವಾದ ವೈಬ್ರೇಷನ್ ಇರುತ್ತೆ. ಅಂತಹದ್ದು ಏನಾಗುತ್ತೆ ಅಂದ್ರೆ ಅದನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ಪೂಜೆ ಮಾಡಿದ್ರೂ ಕೂಡ ಪೂಜೆ ಬಹಳ ವಿಶೇಷವಾದಂತಹ ಪೂಜೆ ಮಾಡಬೇಕಾಗತ್ತೆ. ಇಲ್ಲದೆ ಇದ್ದರೆ ಪೂಜೆ ಮಾಡ್ತಾ ಇದ್ರು ಕೂಡ ಕೆಲವು ಶಾಲಿಗ್ರಾಮದ ಒಂದು ಕ್ವಾಲಿಟಿ ಅಂದ್ರೆ ಅದು ಮನುಷ್ಯನ ದೈಹಿಕವಾದ ಆರೋಗ್ಯವನ್ನು ಕೆಡಿಸುವಂತಹ ಶಕ್ತಿ ಇರುವಂಥವು ಇರ್ತವೆ. ಅದು ಆ ಶಾಲಿಗ್ರಾಮ ಮನೆಯಲ್ಲಿದ್ದರೆ ಒಬ್ಬರಾದ್ರೂ ಒಬ್ರು ಹಾಸಿಗೆ ಬಿಡಿಸ್ತಾನೆ, ಒಬ್ಬರೇ ಎದ್ದು ಕೂಡ ಮತ್ತೊಂದು ಹಾಸಿಗೆ ಬಿಡಿಸ್ಬೇಕು. ಯಾರಿಗಾದ್ರೂ ಖಾಯಂ ಒಬ್ಬ ಮನೆಯಲ್ಲಿ ಮಲಗುತ್ತಾನೆ. ಇಂತಹ ಶಾಲಿಗ್ರಾಮಗಳಿರ್ತವೆ. ಆಮೇಲೆ ನರಸಿಂಹ ಶಾಲಿಗ್ರಾಮದಲ್ಲಿ ಅದರಲ್ಲಿ ಬೇರೆ ಬೇರೆ ರೀತಿಯಿಂದ ಉಗ್ರವಾದಂತಹ ಉಪಟಳಗಳು, ಮನೆ ಬೆಂಕಿ ಬೀಳುವುದು, ಇಂಥದ್ದು ಆಗತ್ತೆ. ಅದರಿಂದ ಶಾಲಗ್ರಾಮದಲ್ಲಿ ಉಗ್ರವಾದ ಶಾಲಿಗ್ರಾಮ ಅದನ್ನು ಗಂಡಸರು ಅಷ್ಟೇ, ಯಾರೂ ಅಷ್ಟೇ ಅದನ್ನ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಅಥವಾ ಮಠ ಸಂಸ್ಥಾನಗಳಲ್ಲಿ ಕೊಡಬೇಕಾಗುತ್ತೆ. ಅದನ್ನು ಮನೆಯಲ್ಲಿ ದಕ್ಕಿಸಿಕೊಳ್ಳಿಕ್ಕಾಗುದಿಲ್ಲ, ಯಾಕಂದ್ರೆ ಅದರ ಎನರ್ಜಿಯನ್ನು ತಡ್ಕೊಳ್ಳಿಕ್ಕಾಗುವುದಿಲ್ಲ ಸಾಮಾನ್ಯ ವ್ಯಕ್ತಿಗಳು. ಆದರೆ ಸೌಮ್ಯ ಶಾಲಿಗ್ರಾಮಗಳಿದ್ದಾವಲ್ಲ ಅವು ಎಲ್ಲರಿಗೂ ಸೌಮ್ಯವೇ. ಎಲ್ಲಿ ತನಕ ಅಂದರೆ ಗೋಪಾಲಕೃಷ್ಣ ಶಾಲಿಗ್ರಾಮ. ಗೋಪಾಲಕೃಷ್ಣ ಶಾಲಿಗ್ರಾಮದ ವೈಶಿಷ್ಟ್ಯ ಹಿಂದೆ ಹೇಳಿದ್ದೆ ನಾನು. ಅದು ಏನು ವೈಶಿಷ್ಟ್ಯ ಅಂದರೆ, ಗೋಪಾಲಕೃಷ್ಣ ಶಾಲಿಗ್ರಾಮ ಮನೆಯಲ್ಲಿ ತಂದು ಇಟ್ಕೊಳ್ಳಿ, ಮನೇಲಿ ಒಂದು ಹಸು ಕಟ್ಟಿ,
ಅದು 6 ಕುಡಿತೆ ಹಾಲು ಕೊಡುವ ಹಸುವಾಗಿದ್ರೆ ಗೋಪಾಲ ಶಾಲಿಗ್ರಾಮದಲ್ಲಿ 8 ಕುಡಿತೆ ಕೊಡುತ್ತೆ ಅಷ್ಟೇ. ಹಾಲು ಜಾಸ್ತಿ ಆಗುತ್ತೆ, ಅದಕ್ಕೆ ಗೋಪಾಲಕೃಷ್ಣ ಅನ್ನೋದು. ಆ ಶಾಲಿಗ್ರಾಮ ಮನೆಯಲ್ಲಿದ್ದರೆ ಹಟ್ಟಿಯಲ್ಲಿ ಹಾಲು ಜಾಸ್ತಿ ಆಗುತ್ತೆ ಹಸುವಿಗೆ. ಅದು ಅಂಥದ್ದೆಲ್ಲ ಮನೆಯಲ್ಲಿ ಇಟ್ಟುಕೊಂಡ್ರೆ ಆ ವೈಬ್ರೇಷನ್, ಆ ಪರಿಸರದಲ್ಲಿ ಇರತಕ್ಕಂಥ ಶಕ್ತಿ ಹೇಗೆ ಜಾಗೃತ ಆಗುತ್ತೆ, ಅದನ್ನು ಅನುಭವಿಸಿ ಅದಕ್ಕೆ ಆ ಹೆಸರು ಕೊಟ್ಟು ಆ ಲಕ್ಷಣ ಶಾಸ್ತ್ರದಲ್ಲಿ ಬರೆದವರು ಪ್ರಾಚೀನರು. ಆ ಕಲ್ಲಿನಲ್ಲಿ ಅಂಥ ಎನರ್ಜಿ ಇದೆ. ಯಾಕೆಂದ್ರೆ ಅದನ್ನೇ ಕೃಷ್ಣ, ಅದು ಕಲ್ಲಿನಲ್ಲಿ ಅಂಥ ಎನರ್ಜಿ ಎಲ್ಲಿಂದ ಬಂತು? ಯದ್ಯದ್ ವಿಭೂತಿವತ್ ಸತ್ವಂ ಶಿವದೂರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಬೇರೆ ಎಲ್ಲಿಯೂ ಇಲ್ಲದ ಒಂದು ಶಕ್ತಿಯನ್ನು ನೀನು ಒಂದು ವಸ್ತುವಿನಲ್ಲಿ ನೋಡಿದರೆ ಅಲ್ಲಿ ನನ್ನ ಸನ್ನಿಧಾನ ಇದೆ. ಬೇರೆ ಯಾವ ಕಲ್ಲಿನಲ್ಲಿದ್ದ ಶಕ್ತಿಯನ್ನು ನಾವು ಶಾಲಿಗ್ರಾಮದಲ್ಲಿ ನೋಡ್ತೇವೆ, ಅದರಿಂದ ಶಾಲಿಗ್ರಾಮದಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ತೀರ್ಮಾನ ಮಾಡಿದ್ರು. ಇಷ್ಟೇ. ಅದು ಮನುಷ್ಯ ಪ್ರಾಣಿ ಅಂತಲ್ಲ, ಕಲ್ಲಾದ್ರೂ ಸರಿಯೇ, ಮರ ಆದ್ರೂ ಸರಿಯೇ, ಯಾವುದು ಇತರ ವಸ್ತುಗಳಿಗಿಂತ ವಿಶಿಷ್ಟವಾದ ಒಂದು ವೈಶಿಷ್ಟ್ಯವನ್ನು ಒಳಗೊಂಡಿದೆ ಅದು ಭಗವಂತನ ಸನ್ನಿಧಾನ ಇರುವಂಥದ್ದು. ಕಲ್ಲಿನಲ್ಲಿ ಸಾಲಗ್ರಾಮದಷ್ಟು ಪ್ಯೂರಿಫೈಯರ್ ಇನ್ನೊಂದಿಲ್ಲ. ಯಾಕಂದ್ರೆ ಅದ್ರಲ್ಲಿ ಫುಲ್ ಆಫ್ ಮೆಟಲ್ಸ್. ಸಾಲಗ್ರಾಮ ಶಿಲೆಯಲ್ಲಿ ಬೆಳ್ಳಿ ಚಿನ್ನದ ರೇಖೆಗಳು ವಿಕಾಸವಿರ್ತವೆ. ಅದರಲ್ಲಿ ಆ ಕಲ್ಲಿನಲ್ಲಿ ಮೆಟಲಿಕ್, ಅದು ತುಂಬಾ ಮೆಟಲ್ಸ್ ತುಂಬಿರ್ತದೆ. ಅದರಿಂದ ಅದಕ್ಕೆ ಬಿದ್ದ ನೀರಿನಲ್ಲಿ ಏನು ಇಫೆಕ್ಟ್ ಆಗುತ್ತೆ ನಮಗೆ ಕಲ್ಪನೆ ಮಾಡಿ ಸಾಧ್ಯ ಇಲ್ಲದಷ್ಟು ಪರಿಣಾಮಗಳಿವೆ. ಹಾಗಾಗಿ ಅದನ್ನು ಭಗವಂತನ ವಿಶೇಷ ಸನ್ನಿಧಾನ ಇರುವ ಶಿಲೆ. ಅದನ್ನು ಮುಟ್ಟುವುದೇ ಪಾವಿತ್ರ್ಯ. ಅದರ ಅಭಿಷೇಕ ಮಾಡಿದ ನೀರನ್ನ ತಲೆಗೆ ಹೊಯ್ದುಕೊಳ್ಳುವುದರಿಂದ ಪಾವಿತ್ರ್ಯ, ಅದರ ತೀರ್ಥವನ್ನು ಕುಡಿಯುವುದರಿಂದ ಪಾವಿತ್ರ್ಯ. 3 ಬಗೆಯಿಂದ ಶಾಲಿಗ್ರಾಮದಿಂದ ತಲೆಗೆ ನೀರು, ಬಾಯಿಗೆ ಪಾನ, ಆಮೇಲೆ ಬರೇ ಸ್ಪರ್ಶ. ಅವನನ್ನು ಆ ಶಾಲಿಗ್ರಾಮವನ್ನು ದಿನ ಮುಟ್ಟತಕ್ಕಂತಹ ಭಾಗ್ಯಶಾಲಿಯನ್ನ ನಾವು ಮುಟ್ಟಬೇಕು ಅಂತ ಪುಣ್ಯಾತ್ಮನು ಅಂತ ದೇವತೆಗಳು ಕೂಡ ಅಂಥವನ ಸ್ಪರ್ಶವನ್ನ ಬಯಸ್ತಾರೆ. ಅಷ್ಟು ಪುಣ್ಯಾತ್ಮ ಅವನು ಶಾಲಿಗ್ರಾಮವನ್ನು ನಿತ್ಯ ಕೈಯಲ್ಲಿ ಮುಟ್ಟೋಮ ಅಂತ.